ಪ್ರಪ್ರಥಮವಾಗಿ ಇಲ್ಲಿ ನಡೆದಂಥ ಯಾವತ್ತು ಬಿಜಾಪುರ ಶಹರದ ನನ್ನ ಆತ್ಮೀಯ ಬಂಧುಗಳೇ, ಮಿತ್ರ ಮಂಡಳಿಯವರೇ ಮತ್ತು ನಮ್ಮ ಆತ್ಮೀಯರಾದಂಥ ನಮ್ಮ ಸಹೋದರ ಸಚಿವರಾದಂಥ ಶಿವಾನಂದ ಪಾಟೀಲ್ ಸಾಹೇಬ್ರೆ, ಹಿರಿಯ ಅಣ್ಣರಾದಂಥ ಶಿವಶರಣ ಪಾಟೀಲ್ ಅವರೇ, ಇನಾಮದಾರ್ ವಕೀಲ್ ಅವರೇ ಮತ್ತು ನಿಮ್ಮೆಲ್ಲರಿಗೆ ನಾನು ಪ್ರಪ್ರಥಮವಾಗಿ ಧನ್ಯವಾದಗಳನ್ನು ಹೇಳುತ್ತೇನೆ. ಯಾಕಂದರೆ ಈ ಸಂದರ್ಭದಲ್ಲಿ ನಾನು ಹೇಳಬಯಸುತ್ತೇನೆ, ಶಿವಾನಂದ ಪಾಟೀಲ್ ಸಾಹೇಬ್ ಈ ಮನೆ ಸಾರ್ ಮತ್ತು ನನ್ನ ಹಿರಿಯ ಅಣ್ಣ ಅಂತ ದಿವಂಗತ ಎಮ್.ಎಲ್. ಉಸ್ತಾದ್ ಸಾಹೇಬ್, ಈ ಮಂತಾನ ಮತ್ತು ಉಸ್ತಾದ್ ಮಂತಾನ ಎರಡೂ ಒಂದೇ. ಸುಮಾರು 50 ವರ್ಷ ಆಗಾಯಿತು. ಯಾಕಂದ್ರೆ ಎಮ್.ಎಲ್. ಉಸ್ತಾದ್ ಅವರು ಮತ್ತು ಶಿವಶರಣ ಪಾಟೀಲ್ ರಾತ್ರಿ 2-3 ತನಕ ಅಷ್ಟು ನಮ್ಮ ನಿಕಟ ಸಂಬಂಧ ಮಂತಾನ. ಈ ದಿಶೆಯಲ್ಲಿ ಮೊನ್ನೆ ತಾನೇ ಒಂದು ಘಟನೆ ಆಯಿತು. ಯಾಕಂದರೆ ಈಗಾಗಲೇ ನಮ್ಮ ಸಹೋದರರನ್ನು ಹೇಳೋ ಹಾಗೆ, ಯಾಕಂದರೆ ಅವರು ಈಗಿಂದಲ್ಲ ಸುಮಾರು ನಾನು ಬೇಕಾಗಿ 50 ವರ್ಷ ಆಯಿತು ಈ ಮಂತಾನ ಎಲ್ಲ ರೀತಿ ಭೇದವಾಗಿ ಇರಲಾರ್ದೆ, ಅವರು ಅಲ್ಲಾರ್ದೆ ಇವರು ಎಲ್ಲರೂ ನಮ್ಮ ಅಣ್ತಂಬ್ರೆ, ನಮ್ಮ ಮಕ್ಕಳೇ, ನಮ್ಮ ತಮ್ಮ ತಾಯಿ ತಂದೆಯರು ಅಂತೇಳಿ ತಿಳ್ಕೊಂಡು ಎಲ್ಲರೂ ಸಂಬಂಧ ಬೆಳೆಸಿದ್ರು ಅನ್ನೋಂಥ ಇಂಥ ಮಂತಾನ. ಈ ದಿಶೆಯಲ್ಲಿ ಮೊನ್ನೆ ತಾನೇ ನಮ್ಮ ಅವನಕಾಯಂಥ ಸನ್ಮಾನ ಶ್ರೀ ಬಸವನಗೌಡ ಪಾಟೀಲ್ ಸಾಹೇಬ್ ತಪ್ಪು ಮಾತಾಡಿದ್ರು. ಮೊಹಮ್ಮದ್ ಪಾಟೀಲ್ ಆ ದಿಶೆಯಲ್ಲಿ ಮೂಲಕ ಆ ದಿಶೆಯಲ್ಲಿ ಯಾಕಂದ್ರೆ ಮೊಹಮ್ಮದ್ ಪೈಗಂಬರ್ ಸಾಹೇಬರು ಬರೀ ಅಷ್ಟೇ ಇಡೀ ವಿಶ್ವದ ಗುರು, ಎಲ್ಲ ಸಮಾಜದವರಿಗೆ ಒಂದೇ ರೀತಿಗೆ ಅವರು ಬೋಧನೆ ಕೊಟ್ಟರು. ಆ ದಿಶೆಯಲ್ಲಿ ಶಿವಾನಂದ ಸಚಿವರಾಗಿ ಅವರು ಬಂದು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದರು. ಆ ಸಂದರ್ಭದಲ್ಲಿ ನಮ್ಮ ಸಮಾಜಕ್ಕೆ ಒಂದು ಬೆಂಬಲ ತೋರಿಸಿದರು. ಆ ದಿಶೆಯಲ್ಲಿ ಯಾಕಂದ್ರೆ ಆ ಟೈಮ್ನಲ್ಲಿ ಮುಂಚಿತವಾಗಿ ಬಸವಣ್ಣರು ಚಾಲೆಂಜ್ ಮಾಡಿದರು ಸಚಿವರಿಗೆ, ಮಾತಾಡಬಾರ್ದು, ಆ ಥರದ ಮಾತಾಡಬಾರ್ದು, ಅವ್ರು ಮಾತಾಡಿದ್ದಾರೆ. ಅದೇ ಥರ ಆ ಸವಾಲನ್ನು ಸ್ವೀಕರಿಸಿ ನಮ್ಮ ಸಹೋದರ ಅಂತ ಶಿವಾನಂದ ಸಾಹೇಬರು ರಾಜೀನಾಮೆ ಕೊಟ್ಟ ನಂತರ ಅವರೇನು ಸವಾಲೇನು ಮಾಡಿದಾರಲ್ಲ, ಅವರು ಕೊಡಬೇಕಲ್ವ, ಕೊಡಬೇಕು, ಅವರು ಕೊಡಬೇಕು. ಕೊಟ್ಟು ಎಲೆಕ್ಷನ್ ನಿಂದರು. ಯಾಕಂದ್ರೆ ಶಿವಾನಂದ ಸಾಹೇಬ್ರ ಬೇಡ ನಾನೇ ನಿಂದಿರ್ತೇನೆ ಅವರು ಹಾಗೆ ಅಷ್ಟೇ. ಇವ್ರಿಗೆ ಚಾಲೆಂಜ್ ಮಾಡ್ಯಾರಲ್ಲ, ಕೊಡ್ರಿ ನೀವು ರಾಜೀನಾಮೆ ಕೊಡ್ರಿ, ಗಂಡಸರಿದ್ದಾರೆ. ಆದರೆ ಯಾವ ಮಂತಾನ ಬಗ್ಗೆ ಈ ಅಳ್ಕಾರಿ ಮಾತಾಡಬಾರ್ದು, ಅದು ತಪ್ಪು. ಅದು ನಮಗೂ ನೋವಾಗ್ಯದ. ಈ ಮಂತಾನಿಗೆ ಅಷ್ಟೇ ಅಲ್ಲ, ನಮ್ಮ ಪೂರ್ಣ ಬಿಜಾಪುರ ಜಿಲ್ಲೆಗೆ ನೋವಾಗಿಬಿಟ್ಟಾರೆ ಅವರು ಮಾತಾಡಿದ್ದು. ಯಾಕಂದ್ರೆ ಮೂಲೆಯಲ್ಲಿ ಸಹಿತ ಎಲ್ಲರೂ ದಿನನಿತ್ಯ ಇದೇ ಚರ್ಚೆ ನಡೆದ ಶಿವಾನಂದ ಸಾಹೇಬ್ ಬಗ್ಗೆ ಚರ್ಚೆ. ದಯವಿಟ್ಟು ಸಾಹೇಬ್ರೆ, ನಮ್ಮ ಸಮಾಜ ಅಷ್ಟೇ ಅಲ್ಲ, SC ST ಬ್ಯಾಕ್ವರ್ಡ್ ಕಮ್ಯುನಿಟಿ ಮೈನಾರಿಟಿ ಎಲ್ಲರೂ ಬಿಜಾಪುರ ಜಿಲ್ಲೆ ಇಡೀ ರಾಜ್ಯ ನಿಮ್ಮ ಜೊತೆ ನಾವು ಅದೇನು ನಿಮ್ಮ ಹೆಗಲಿಗೆ ಕೊಟ್ಟು ನಿಮ್ಮ ಜೊತೆಯಲ್ಲಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟು ಇಲ್ಲಿ ನಡೆದಂಥ ಯಾವತ್ತೂ ನನ್ನ ಬಂಧುಗಳಿಗೆ, ನಮ್ಮ ಸಮಾಜದ ಯಾವತ್ತು ಮೀಸಲು ಮಂಡಳಿಯವರಿಗೆ ಮತ್ತೊಮ್ಮೆ ನಮಸ್ಕರಿಸಿ ನನ್ನ ಎರಡು ಮಾತನ್ನು जलाल साहब का मैं बहुत मशहूर हूँ कि उन्होंने अपने ज़रीन ख्याल पेश किया और साथ में मैं माजिद मौलाना से गुजारिश पहले आज जो